ನಮಸ್ಕಾರ, ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು ವಿಜಯನಗರ 4ನೇ ಹಂತ ಅಲ್ಲ, ವಿಜಯನಗರ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಿಡೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಲೇಔಟ್ ಅಲ್ಲಿ 30-50 ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 4 ಬೆಡ್ರೂಮು ಫುಲ್ಲಿ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ ಸೇಲಿಗಿದೆ. ಮೈಸೂರು ಮಧ್ಯಭಾಗದಿಂದ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ದ ಸೆಂಟರ್ ಆಫ್ ದ ಸಿಟಿ ಆರ್ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಅಂತ ಅಲ್ಲಿಂದ ಔಟ್ 12 ಕಿಲೋಮೀಟರ್ ಇರುವಂಥದ್ದು. ಮೈಸೂರು ವಿಜಯನಗರ 4ನೇ ಹಂತದಲ್ಲಿರುವಂತಹ SVEI ಸ್ಕೂಲ್, ಇನ್ನೊಮ್ಮೆ ಹೇಳ್ತೀನಿ, SVEI ಸ್ಕೂಲ್ ಪಕ್ಕದಲ್ಲಿರುವಂತಹ ಒಂದು ಮೂಡ ಅನುಮೋದಿತ ಬಡಾವಣೆಯಲ್ಲಿ ಈ ಮನೆ ಸೇಲ್ಗಿದೆ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಬನ್ನಿ ಹೇಗಿದೆ, ಯಾವ ತರ ಇದೆ ಅಂತ ತೋರಿಸ್ಕೊಂಡು ಹೋಗ್ತೀನಿ. ನಿಮ್ಮ ಹತ್ರನೂ ಒಂದು ಸೈಟ್ ಇದೆ. ನಾನೊಂದು ಬ್ಯೂಟಿಫುಲ್ ಲೇಟೆಸ್ಟ್ ಆರ್ಕಿಟೆಕ್ಚರ್ ಇರಬೇಕು, ಲೇಟೆಸ್ಟ್ ಡಿಸೈನ್ ಇರಬೇಕು, ಲೇಟೆಸ್ಟ್ ಟೈಪಲ್ಲಿ ಇರುವಂತಹ ಮನೆ ನೋಡ್ತಾ ಇದ್ದೀರಾ ಅಂತಂದ್ರೆ ನೋಡಿ, ಇಲ್ಲಿದೆ. ಈ ಪ್ಲಾನ್ ನೀವು ಯಥಾವತ್ತಾಗಿ ಕಾಪಿ ಮಾಡ್ಬಿಡ್ಬೋದು. ಗಾರ್ಡನ್ ಏರಿಯಾ ಅಟ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಸಂಜೆ ಹೊತ್ತು ಕೂತ್ಕೊಂಡು ಇಲ್ಲಿ ನೀವು ಈ ಜಾಗನ ಯೂಟಿಲೈಸ್ ಮಾಡ್ಕೋಬಹುದು. ಭಾಳ ಚೆನ್ನಾಗಿದೆ, ಡಿಸೈನ್ ಮಾಡಿದ್ದಾರೆ. ಸೇಫ್ಟಿ ವೈಸು ಅಷ್ಟೇ, ಬೇಕಾದಲ್ಲಿ ಎಲ್ಲ ಥರ ಸೇಫ್ಟಿಗಳು ಇಲ್ಲಿ ಮಾಡಿದ್ದಾರೆ. ಇಫ್ ಯು ವಾಂಟ್ ಟು ಎನ್ಹ್ಯಾನ್ಸ್ ದ ಸೇಫ್ಟಿ ಆಫ್ ದ ಹೌಸ್ ಯು ಆಲ್ಸೋ ಕ್ಯಾನ್ ಡು, ಅದಕ್ಕೂ ಸಹ ಪ್ರಾವಿಷನ್ ಇದೆ. ಒಂದು ದೊಡ್ಡ ಸೈಜು ಕಾರ್ನ ಪಾರ್ಕಿಂಗ್ ಮಾಡೋಷ್ಟು ಜಾಗ ಮತ್ತು ಸಂಪ್ ಏರಿಯಾ ಇಲ್ಲೇ ಇರುತ್ತೆ. ನಾನು ಈಸ್ಟಿಂದ ಎಂಟರ್ ಆಗ್ತಾ ಇದ್ದೀನಿ. ಎಂಟೈರ್ ಈ ಪ್ರಾಪರ್ಟಿನೂ ಈಸ್ಟ್ ಫೇಸಿಂಗು, ನಾನು ಎಂಟರ್ ಆಗ್ತಾ ಇರೋಂಥ ಈಸ್ಟ್ ಫೇಸಿಂಗು. ಇಲ್ಲಿಂದ ನೋಡುವಂತಹ ಎಲ್ಲ ವುಡ್ ಆರ್ ಆಫ್ ಟೀಕ್, ಎಲ್ಲ ಈವನ್ ಇನ್ಕ್ಲೂಡಿಂಗ್ ದಿ ಸೋಫಾ ಇರ್ಬೋದು, ಶೂ ರ್ಯಾಕ್ಗಳಿರ್ಬೋದು, ಎಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಲೇಟೆಸ್ಟ್ ಡಿಸೈನ್ ಹೌಸ್ ಅಂತಾರೆ. ನಾನು ಇದನ್ನು ಹೇಳ್ತೀನಿ. ಎಂಟ್ರೆನ್ಸ್ಗೆ ಇಲ್ಲಿ ನಾವು ಸೆನ್ಸಾರ್ ಲಾಕ್ಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ, ಅದಕ್ಕೆ ಅಳವಡಿಸಿದ್ದಾರೆ. ಫಿಂಗರ್ ಪ್ರಿಂಟ್ ವಿತ್ ನಂಬರ್ ಡಿಜಿಟಲ್ ಲಾಕ್ ಇಸ್ ಬೀನ್ ಇನ್ಸ್ಟಾಲ್ಡ್. ಎಂಟ್ರೆನ್ಸ್ ಅಲ್ಲೇ ಯು ಕ್ಯಾನ್ ಸಿ ದಿಸ್ ಶೂ ರ್ಯಾಕ್ನ ನಾವು ನೋಡ್ಬೋದು. ಈವನ್ ದಿಸ್ ಇಸ್ ಆಫ್ ಟೀಕ್. ಎಲ್ಲ ಇದು ಇವರಿಗೆ ತಕ್ಕಂತೆ, ಸೈಜಿಗೆ ತಕ್ಕಂತೆ ಮಾಡಿಸ್ಕೊಂಡಿರುವಂಥದ್ದು. ಎಂಟೈರ್ ಈ ಮನೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸ್ನೇಹಿತರೆ, ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ನಾನು ಯೂಸ್ ಮಾಡಿಲ್ಲ. ಏನು ಇಲ್ಲಿ ಗಾಳಿ ಮತ್ತು ಬೆಳಕು ನೀವೇನು ನೋಡ್ತಾ ಇದ್ದೀರಾ, ನಿಮ್ಗೇನಿದೆ ಇದೆಲ್ಲ ರಿಯಲ್ ಆಗಿ ಎಕ್ಸ್ಟ್ರಾ ಲೈಟಿಂಗ್ಗಳು ಯೂಸ್ ಮಾಡಿರುವಂಥದ್ದು. ಏನು ಸೋಫಾ ಆಲ್ ಇನ್ಕ್ಲೂಸಿವ್. ದರ್ ಇಸ್ ನಥಿಂಗ್ ದಟ್ ದಿಸ್ ಓನರ್ ಇಸ್ ಗೋಯಿಂಗ್ ಟು ಟೇಕ್ ಔಟ್ ಆಫ್ ದಿಸ್ ಪ್ಲೇಸ್. ಡಿಸ್ಕ್ರಿಪ್ಷನ್ ಏನು ರೇಟ್ ಕೊಟ್ಟಿರ್ತೀನಿ ಕಮ್ಸ್ ಇನ್ಕ್ಲೂಡಿಂಗ್ ದಟ್. ನಾನು ಒಂದು ಮನೆಯ ಹೊರಗೆ ನಿಮಗೆ ಒಂದು ಇದನ್ನ ತೋರಿಸಿದ್ದೀನಿ, ಏನದು ಸಿಟ್ಔಟ್ ತೋರಿಸ್ತೀನಿ. ಮನೆ ಒಳಗೂ ಸಹ ಒಂದು ಬ್ಯೂಟಿಫುಲ್ ಗಾರ್ಡನ್ ತೋರಿಸ್ತೀನಿ ನೋಡಿ. ದಿಸ್ ಇಸ್ ದಿ ಗಾರ್ಡನ್ ಏರಿಯಾ ವಿಚ್ ಕಮ್ಸ್ ವಿತ್ ದಿ ಡೈನಿಂಗ್ ಏರಿಯಾ. ಈಗ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈವ್ನಿಂಗ್ಸ್ ಆ್ಯಂಡ್ ಮಾರ್ನಿಂಗ್ ಟೈಮ್ ಸ್ಪೆಂಡ್ ಮಾಡಬೇಕು, ಆರಾಮಾಗಿ ಗಾಳಿ ಮತ್ತು ಬೆಳಕು ನನಗೆ ಎರಡೂ ಸಹ ಸಂಪೂರ್ಣವಾಗಿ ನಾನು ಇಂಟ್ರಾಕ್ಟ್ ಆಗ್ಬೇಕನ್ನೋದ್ರ ಜೊತೆ ಅನ್ನೋಂಗಿದ್ರೆ ನೋಡಿ ಇಲ್ಲಿದೆ. ಭಾಳಷ್ಟು ಜನ ಯೋಗ, ಮೆಡಿಟೇಷನು, ಬುಕ್ ರೀಡಿಂಗ್, ಭಾಳಷ್ಟು ಹಾಬಿಗಳನ್ನ ಇಟ್ಕೊಂಡಿರ್ತೀರ. ಈ ಜಾಗನ ಭಾಳ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬಹುದು. ಈ ಮನೆ ಕಟ್ಟಿರುವಂಥ ಮಾಲೀಕರು ಭಾಳ ಚೆನ್ನಾಗಿ ಇದನ್ನು ಯೂಸ್ ಮಾಡಿದ್ದಾರೆ. ಇದು ಗ್ರಾಸ್, ಇದು ಆರ್ಟಿಫಿಷಿಯಲ್ ಹುಲ್ಲಲ್ಲ, ರಿಯಲ್ ಗ್ರಾಸ್. ಇಲ್ಲಿ ಕೆಳಗೆ ಮಣ್ಣಿರುವಂಥದ್ದು. ವಾಟ್ ಎವರ್ ಯು ಸೀಯಿಂಗ್ ಇಸ್ ಆಲ್ ರಿಯಲ್. ಈ ಏನನ್ನ ಸ್ಟ್ರಕ್ಚರ್ಲಿ ಯಾವುದೇ ಥರ ಇಂಟ್ರೂಷನ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲ ಅದು ಫುಲ್ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ನೌ ಐ ಆಮ್ ಎಂಟ್ರಿಂಗ್ ಫ್ರಮ್ ದಿ ಗಾರ್ಡನ್ ಏರಿಯಾ ಟು ದಿ ಡೈನಿಂಗ್ ಏರಿಯಾ. ನೀವು ನೋಡ್ಬೋದು, ದಿಸ್ ಇಸ್ ಫುಲ್ಲಿ ಆಫ್ ಟೀಕ್ ಇದು, ಮತ್ತು 6 ಸೀಟರು, ಮೂವೇಬಲ್ ಸ್ಪೇಸ್. ಸುತ್ತಮುತ್ತ ಈ ಕಡೆ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸಹ ನೀವೇನಾರ ಇಟ್ಕೋಬಹುದು. ಇವೆಲ್ಲ ನೋಡಿ ಹೈ ಕ್ವಾಲಿಟಿ ಸಾಫ್ಟ್ ಕ್ಲೋಸಲ್ಲಿ ಮಾಡಿರುವಂಥದ್ದು. ಎವ್ರಿಥಿಂಗ್ ಇಸ್ ಸಾಫ್ಟ್ ಕ್ಲೋಸಿಂಗ್. ಯಾವುದೇ ತರಹದ ಇಲ್ಲಿ ಲೋಕಲ್ ಅಲ್ಲ, ಅಂದರೆ ಇವರು ಸ್ವಂತ ಪರ್ಪಸ್ಗೆ ಕಟ್ಕೊಂಡಿರೋಂಥ ಮನೆ. ದಿಸ್ ಇಸ್ ನಾಟ್ ಬಿಲ್ಟ್ ಇನ್ ದಿ ಮೈಂಡ್ ಸೆಟ್ ಆಫ್ ಸೆಲ್ಲಿಂಗ್. ದಿಸ್ ಇಸ್ ಬಿಲ್ಟ್ ಫಾರ್ ದರ್ ಓನ್ ಯೂಸ್. ಸ್ವಂತಕ್ಕಾಗಿ, ಅವ್ರಿಗಾಗಿ, ಅವರೇ ಇರಬೇಕು ಅಂತ ಇಲ್ಲಿ ನಿಂತು ಇದ್ರ ಬಗ್ಗೆ ಬಹಳಷ್ಟು ಕಾಳಜಿನ ಮಾಡಿ ಮತ್ತು ಟೈಮ್ನ ಸ್ಪೆಂಡ್ ಮಾಡಿ ಕಟ್ಟಿರುವಂತಹ ಮನೆ. ಕಾರಣಾಂತರಗಳಿಂದಾಗಿ ಸ್ನೇಹಿತರೆ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ನಾವು ಮೂವಿಂಗ್ ಟುವರ್ಡ್ಸ್ ದಿ ಸ್ಟೋರೇಜ್ ಏರಿಯಾ. ನಾನು ಡೈನಿಂಗ್ ಏರಿಯಾ ಪಕ್ಕ ಸ್ಟೋರೇಜ್ ಸ್ಪೇಸ್ ಯಾಕೆ ತೋರಿಸ್ತೀನಿ ಅಂದರೆ, ಬಹಳಷ್ಟು ಪಾತ್ರೆ ಸಾಮಾನುಗಳನ್ನ ಇಟ್ಕೋಬೇಕಿರುತ್ತೆ. ಪ್ಲೇಟ್ಗಳು ಇಟ್ಕೋಬೇಕಾಗುತ್ತೆ, ಗ್ಲಾಸ್ಗಳನ್ನ ಇಟ್ಕೋಬೇಕಾಗುತ್ತೆ, ಸ್ಪೂನ್ಸ್ಗಳನ್ನ ಇಟ್ಕೋಬೇಕು. ಅದಕ್ಕೋಸ್ಕರ ಈ ಜಾಗನ ಭಾಳ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ದಾರೆ. ನಮಗೆ ಇಲ್ಲಿ ಒಂದು ಟಿವಿ ಬೇಕು, ಎಲ್ಲಿ ಹಾಕ್ಕೊಳ್ಬೇಕು ನೋಡಿ, ಇಲ್ಲಿ ಟಿವಿ ಪಾಯಿಂಟ್ ತೋರಿಸ್ತೀನಿ, ಕೇಬಲ್ ಸಹ ತೋರಿಸ್ತೀನಿ. ಇಲ್ಲಿ ನೀವು ಟಿವಿ ಸ್ಕ್ರೀನ್ನ ಹಾಕೋಬಹುದು. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದಾಗ ಇಲ್ಲಿ ಕೂತ್ಕೊಂಡು ನೀವು ಟೈಮೆಲ್ಲ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಈಗ ನಾನು ಹಾಲ್ ತೋರಿಸ್ದೆ, ಕಿಚನ್ ಏರಿಯಾ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಹಾಲ್ ತೋರಿಸ್ದೆ, 2 ಗಾರ್ಡನ್ ಏರಿಯಾ ತೋರಿಸ್ತೀನಿ, 6 ಸೀಟರ್ ಡೈನಿಂಗ್ ಟೇಬಲ್ ತೋರಿಸ್ತೀನಿ. ಅದಾದ ನಂತರ ಫುಲ್ಲಿ ಫಂಕ್ಷನಲ್ ಮಾಡ್ಯುಲರ್ ಕಿಚನ್. ಫುಲ್ಲಿ ಫಂಕ್ಷನಲ್ ಮಾಡ್ಯುಲರ್ ಕಿಚನ್ ಅಂದರೆ ಏನೇನಿದೆ ಇದರಲ್ಲಿ? ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, ಚಿಮ್ನಿ ವರ್ಕಿಂಗಲ್ಲಿ ಇರುವಂಥದ್ದು ಕ್ರಿಸಲ್ದು, ಕೆಳಗೆ 4 ಹಾಬ್ ಬರ್ನರು, ಸಿಂಕು,
ಕೆಳಗೆ ಮಾಡ್ಯುಲರ್ ಟೈಪ್ ಸ್ಟೋರೇಜ್ ಸ್ಪೇಸು, ಮೇಲ್ಗಡೆ ಮಾಡ್ಯುಲರ್ ಟೈಪ್ ಸ್ಟೋರೇಜ್ ಸ್ಪೇಸು. ದಿಸ್ ಇಸ್ ದಿ ಯುಟಿಲಿಟಿ ಸ್ಪೇಸ್. ಯುಟಿಲಿಟಿ ಸ್ಪೇಸಲ್ಲಿ ನೀವು ಡಿಶ್ ವಾಷರ್ ಇಟ್ಕೋಬೋದು, ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಎಲ್ಲದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಬೆಳಕು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಬೆಳಕಿಗಾಗಿ. ಸನ್ಲೈಟ್ ಪೆನಿಟ್ರೇಷನ್ ಇಸ್ ಆಲ್ಮೋಸ್ಟ್ 80 to 95% ಎಲ್ಲ ಕಡೆ ಸನ್ಲೈಟ್ ಪೆನಿಟ್ರೇಟ್ ಆಗುತ್ತೆ. ಎಲ್ಲೂ ಸಹ ಇಲ್ಲಿ ಸನ್ಲೈಟಿಗೆ ತೊಂದರೆ ಇಲ್ಲ. ಪಾತ್ರೆ ಆಚೆ ತೊಳಿಲಿಕ್ಕೆ, ಪಾತ್ರೆ ತೊಳೆದು ಒಣಗ ಹಾಕೊಳ್ಳಿಕ್ಕೆ ಜಾಗ, ಬಟ್ಟೆ ಒಗೆದು ಇಲ್ಲೇ ಒಣಗ ಹಾಕೋಬಹುದು. ಇಲ್ಲೂ ಸಹ ಎಲ್ಲ ಗಾಳಿ ಬೆಳಕಿದೆ, ತೊಂದರೆ ಇಲ್ಲ, ಚೆನ್ನಾಗಿ ಒಣಗುತ್ತೆ. ರೆಫ್ರಿಜರೇಟರ್ ಪಾಯಿಂಟ್, ಮೈಕ್ರೋವೇವ್ ಒನ್ ಪಾಯಿಂಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನೀವು ಇಲ್ಲಿ ಬಂದು ಏನೇನು ನೋಡ್ತೀರಾ, ನೀವು ಈ ಮನೆಗೆ ಬಂದು ಯಾವುದನ್ನೇ ಮುಟ್ಟಿದ್ರು ಎಲ್ಲ ಬ್ರ್ಯಾಂಡೆಡ್ 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 ಫಸ್ಟ್ ಕ್ವಾಲಿಟಿ, ಎಲ್ಲ ಸೂಪರ್ ಫಸ್ಟ್ ಕ್ವಾಲಿಟಿ. ಗೋಯಿಂಗ್ ಟುವರ್ಡ್ಸ್ ದಿ ಬಾತ್ರೂಮ್ ನಂಬರ್ 1, ಕಾಮನ್ ವಾಶ್ರೂಮ್ ಅಟ್ ದಿ ಗ್ರೌಂಡ್ ಫ್ಲೋರ್. 4 ಬೆಡ್ರೂಮ್ ಮನೆ ಅಂತ ಹೇಳಿದೆ ನೋಡಿ, ಇಲ್ಲಿರುವಂಥದ್ದು ದಿಸ್ ಇಸ್ ದಿ ಬಾತ್ರೂಮ್ ನಂಬರ್ 1. ಇಲ್ಲೂ ಸಹ ಅಷ್ಟೇ ಕನ್ಸೀಲ್ಡ್ ಟ್ಯಾಂಕ್ಗಳನ್ನ ಕೊಟ್ಟಿದ್ದಾರೆ. ಕಮೋಡ್ಗೆ ಟ್ಯಾಂಕ್ ಎಲ್ಲ ಗೋಡೆಗೆ ಕನ್ಸೀಲ್ ಆಗಿದೆ, ಎಲ್ಲೂ ಸಹ ಆಚೆ ಪಟ್ರೂಡ್ ಆಗಿಲ್ಲ. ನೆಕ್ಸ್ಟ್, ಇದೆಲ್ಲವೂ ಟೀಕೆ ನೋಡಿ, ಡಿಸೈನ್ ಹೇಗಿದೆ ಅಂತ. ಕಾಟು ಹಾಕಾಗಿದೆ. ಕಾಟ್ ಹಾಕಿದ ನಂತರ ಬಹಳಷ್ಟು ಜನ ಕೇಳುವಂತ ಇನ್ನೊಂದು ಪ್ರಮುಖವಾದ ವಿಚಾರ ಏನು, ಸುಪ್ರೀತ್ ನೀವು ಕಾಟ್ ಹಾಕಿದ್ಮೇಲೆ ಓಡಾಡಕ್ಕಾಗತ್ತಾ? ಖಂಡಿತವಾಗ್ಲೂ ಆಗುತ್ತೆ. ನಾನು ಮೂವ್ ಮಾಡ್ತಾ ಇದ್ದೀನಿ. ಸಿ ದ ಸ್ಟೋರೇಜ್ ಸ್ಪೇಸ್, ಎಲ್ಲದೂ ಅಷ್ಟೇ ಮ್ಯಾಸಿವ್ ಫಸ್ಟ್ ಕ್ವಾಲಿಟಿ ಯೂಸ್ ಮಾಡಿರುವಂಥದ್ದು. ಆಲ್ ಹ್ಯಾಂಡ್ ಪಿಕ್ಡ್, ನಥಿಂಗ್ ಇಸ್ ಡನ್ ಇನ್ ಬಲ್ಕ್, ಎಲ್ಲ ಹ್ಯಾಂಡ್ ಪಿಕ್ಡಲ್ಲಿ ಮಾಡಿರುವಂಥದ್ದು. ನಾವು ಈ ಡೋರು, ಇದಕ್ಕೆ ಹಾಕಿರುವಂಥ ಲಾಕ್ಗಳು ಎಲ್ಲ ಹೈ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ. ನೆಕ್ಸ್ಟ್, ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಏನೇನು ತೋರಿಸ್ತಾ ಹೋಗ್ತೀನಿ ಅಂದರೆ, ತಮಗೆ 2 ರೂಮ್ಗಳು ತೋರಿಸ್ತೀನಿ. ಇನ್ನೊಂದು ರೂಮ್ ವಿತ್ ದ ಬಾಲ್ಕನಿ ಏರಿಯಾ. ಏನನ್ನಾಗಿ ಮಾಡ್ಕೋಬೋದು, ವರ್ಕ್ ಫ್ರಮ್ ಹೋಮ್. ಭಾಳಷ್ಟು ಜನ ಮನೆಯಲ್ಲೇ ಕೂತು ಕೆಲಸ ಮಾಡೋರು ಇರ್ತಾರೆ. ಮಕ್ಕಳಿಗೆ ಸ್ಟಡಿ ಏರಿಯಾ, ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ಗೆ ಜಿಮ್ ಏರಿಯಾ, ಲೈಬ್ರರಿ, ಮೆಡಿಟೇಷನ್ ರೂಮ್, ಅಥವಾ ಹೋಮ್ ಥಿಯೇಟರ್ ಕಾನ್ಸೆಪ್ಟ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಸೀಯಿಂಗ್ ಫ್ರಮ್ ಎಬೋವ್, ದ ಕಾನ್ಸೆಪ್ಟ್ ಆಫ್ ಲೈಟ್ ಅಂಡ್ ಏರ್. ಈಗ ಬಹಳ ಚೆನ್ನಾಗಿ ಕಟ್ಟೆ ಮಾಡಿದರೆ ಕೂತ್ಕೊಂಡು ಪೇಪರ್ ಓದಲಿಕ್ಕೆ. 2 ರೂಮ್ಗಳನ್ನ ತೋರಿಸ್ತೀನಿ ಬನ್ನಿ. ಸಿ ದ ಸ್ಟೈಲಿಂಗ್, ನೀವು ನೋಡ್ಬೋದು. ಕಾಟು, ಆ ಕಡೆ ಸ್ಟೋರೇಜ್ ಸ್ಪೇಸು, ವಾಕ್ ಇನ್ ವಾರ್ಡ್ರೋಬ್ ಇದೆ. ಸ್ಟಡಿ ಟೇಬಲ್ ಈಗಾಗಲೇ ಕೊಟ್ಟಿದ್ದಾರೆ. ಆಲ್ಟಂಬರ್ಗ್ದು ಫ್ಯಾನ್ ಹಾಕಿದ್ದಾರೆ. ಲೈಟಿಂಗ್ ಇಸ್ ಆಲ್ರೆಡಿ ಡನ್. ವಾಕ್ ಇನ್ ವಾರ್ಡ್ರೋಬ್, ವಾಕ್ ಥ್ರೂ ವಾರ್ಡ್ರೋಬ್, 2 ವಾರ್ಡ್ರೋಬ್ಗಳ ಮಧ್ಯದಲ್ಲಿ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಬಾತ್ರೂಮ್ ಏರಿಯಾ. ಈ ಕಡೆನೂ ವಾರ್ಡ್ರೋಬ್ ಇದೆ, ಈ ಕಡೆನೂ ವಾರ್ಡ್ರೋಬ್ ಇದೆ. ಯು ಕ್ಯಾನ್ ಸಿ ದಿ ಸ್ಲೈಡಿಂಗ್ ಒಂದು ಕಡೆ, ಇನ್ನೊಂದು ಕಡೆ ವರ್ಟಿಕಲ್ ಓಪನಿಂಗ್ ಇದೆ. ಬಾತ್ರೂಮ್ ಏರಿಯಾ ಎಲ್ಲ ಕಡೆ ಗ್ರನೈಟ್ ಸ್ಲ್ಯಾಬ್ ಮೇಲೆ ಸಿಂಕ್ನ ಮೌಂಟ್ ಮಾಡಿದ್ದಾರೆ. ಇದರಲ್ಲಿ ಹಾಕಿರುವಂತಹ ಎಲ್ಲ ಡೋರ್ಗಳಲ್ಲಿ ಹಾಕಿರುವಂತಹ ಲಾಕರ್ಗಳೆಲ್ಲ, ಲಾಕಿಂಗ್ ಸಿಸ್ಟಮ್ಗಳೆಲ್ಲ ಎಲೆ ಅನ್ನೋ ಕಂಪ್ನಿದು. ನಾನು ಹೇಳಿದ್ನಲ್ಲ, ವರ್ಕ್ ಫ್ರಮ್ ಹೋಮ್ ಇದೀವಿ ನಾವು ಮನೆಯಲ್ಲಿ ಅನ್ನೋರಿಗೆ. ಈಗ ನಾನು ತೋರಿಸ್ತಾ ಇರುವಂಥ ಬಾಲ್ಕನಿ ಏರಿಯಾ, ಸಿಟ್ ಔಟ್ ಆರ್ ದಿ ಬಾಲ್ಕನಿ ಏರಿಯಾ. ಈ ಜಾಗನ ಯು ಕ್ಯಾನ್ ಕನ್ವರ್ಟ್ ದಿಸ್ ಆಸ್ ಅ ಜಿಮ್, ಯೋಗ ರೂಮ್, ಮೆಡಿಟೇಷನ್ ರೂಮ್, ವರ್ಕ್ ಫ್ರಮ್ ಹೋಮ್, ಆಫೀಸ್ ಸ್ಪೇಸ್, ಇದೆಲ್ಲದು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಜಾಗ ಇದೆ. ಟ್ರೆಡ್ಮಿಲ್ ಹಾಕೋಬಹುದು, ಟ್ರೆಡ್ಮಿಲ್ ಬೇಕು ಅಂದರೆ ಸ್ಮಾಲ್ ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಬೋದು, ಖಂಡಿತವಾಗ್ಲೂ ಇಟ್ಕೊಬೋದು. ನೀವು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಒಂದು 4-5 ಟೇಬಲು ಚೇರು ಹಾಕೋಬೋದು. ಇಲ್ಲ ನಾನು ಇಲ್ಲೊಂದು ಆಡಿಯೋ ರೂಮ್ ಮಾಡಬೇಕು, ವಿಡಿಯೋ ರೂಮ್ ಮಾಡಬೇಕು, ಅದಕ್ಕಾಗಲೇ ಇವ್ರು ಆಪ್ಷನ್ ಕೊಟ್ಟಿದ್ದಾರೆ. ನೀವು ಒಂದು 100 ಇಂಚ್ ಟಿ ವಿ ತಂದ್ಬಿಟ್ಟು ಇಲ್ಲಿ ನೀಟಾಗಿ ಒಂದು 8 ರಿಂದ 10 ಬೀನ್ ಬ್ಯಾಗು, ಚೇರ್ಗಳನ್ನ, ರಿಕ್ಲೈನರ್ಸ್ ಹಾಕೊಂಡು ಬ್ಯೂಟಿಫುಲ್ ಆಗಿ ಮಾಡ್ಕೋಬೋದು. ಇಲ್ಲ ಆಲ್ಕೋಹಾಲ್ ಪ್ರಿಯರ್ ಇದ್ರೆ ಬಾರಾಗಿ ಸಹ ಇದನ್ನ ಮಾಡ್ಕೋಬಹುದು. ಒನ್ಸ್ ಅಗೇನ್ ಐ ವಿಲ್ ಶೋ ಯು ದಿಸ್ ಬ್ಯೂಟಿಫುಲ್ ಸ್ಪೇಸ್ ಅಟ್ ದಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ, ಬಹಳ ಚೆನ್ನಾಗಿದೆ ಈ ಏರಿಯಾ. ದಿಸ್ ಪ್ಲೇಸ್ ವಾಟ್ ದೇವ್ ಡನ್ ಇಸ್ ವೆರಿ ವೆರಿ ಬ್ಯೂಟಿಫುಲ್. ಕೆಳಗೆ ಗಾರ್ಡನ್ ಏರಿಯಾ. ಈಗ 3ನೇ ರೂಮ್ ನಂಬರ್ 3 ವಿಚ್ ಐ ಆಮ್ ಶೋಯಿಂಗ್. ಇಲ್ಲೂ ಸಹ ಅಷ್ಟೇ ಟೀಕಲ್ಲಿ ಇರುವಂತಹ ಕಾಟನ್ನ ನಾವು ನೋಡಬಹುದು. ಇದು ಮೂವಬಲ್, ಎಲ್ಲದರಲ್ಲೂ ಮೂವಬಲ್ ಮಾಡಿದ್ದಾರೆ. ಈಸಿ ಟು ಯೂಸು, ಈಸಿ ಟು ಮೂವ್, ಕ್ಲೀನ್ ಮಾಡ್ಕೊಳ್ಳಿಕ್ಕೂ ಸಹ ಈಸಿಯಾಗಿರುವಂಥದ್ದು. ಡ್ರಾಪ್ ಡೌನ್ ಲೈಟ್ಗಳನ್ನ ಬಹಳಷ್ಟು ಕಡೆ ನೋಡಿದ್ದೀವಿ. ಫ್ಯಾನು, ಎಲೆಕ್ಟ್ರಿಕಲ್ ಫಿಟ್ಟಿಂಗು, AC ಪಾಯಿಂಟ್ಗಳು. ದೆರ್ ಇಸ್ ನಥಿಂಗ್ ದಟ್ ನೀವು ಇಲ್ಲಿ ಬಂದು ಸಿವಿಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಥರ ಮಾಡಿಕೊಳ್ಳುವಂತಹ ಇದಿಲ್ಲ. 2450 ಚದರ, ಅದೇ 2450 ಸ್ಕ್ವೇರ್ ಫೀಟ್ ಅಂದರೆ 24.5 ಚದರ
ದಿಸ್ ಇಸ್ ಬಾತ್ರೂಮ್ ನಂಬರ್ 3. ಕಾಮನ್ ಒಂದು ತೋರಿಸ್ದೆ, 3 ರೂಮ್ಗಳಲ್ಲಿ 3ರ ಬಾತ್ರೂಮ್ನ ಸಹ ತೋರಿಸ್ತಾ ಇದ್ದೀನಿ. ಇಲ್ಲೂ ನೋಡ್ಬೋದು ಕನ್ಸೀಲ್ಡ್ ಟ್ಯಾಂಕ್ ಇದೆ. ಈಗ ಐ ಆಮ್ ಮೂವಿಂಗ್ ಟುವರ್ಡ್ಸ್ ರೂಮ್ ಫ್ಲೋರ್ ನಂಬರ್ 3. 3ನೇ ರೂಮ್ಗೆ ನಾನು ಹೋಗ್ತಾ ಇದ್ದೀನಿ. 3ನೇ ರೂಮಲ್ಲಿ ಏನೇನು ತೋರಿಸ್ತೀನಿ ಅಂದರೆ ಐ ಶೋ ಯು ಕಾಟ್, ಓಪನ್ ಏರಿಯಾ, ಬಾಲ್ಕನಿ, ಸಿಟ್ಔಟ್, ಇದು ಸಹ ಎಲ್ಲ ಇರುವಂಥದ್ದು. ನಾನು ಸ್ಟ್ರಕ್ಚರಲ್ ವಿಚಾರವಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ ಎಷ್ಟು ಇವರು ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ ಫಾರ್ ಬಿಲ್ಡಿಂಗ್. ಅಂದರೆ ಪಿಲ್ಲರ್ಗಳು, ಸ್ಟೀಲ್ ಸ್ಟ್ರಕ್ಚರು. ದಿಸ್ ಇಸ್ ರೂಮ್ ನಂಬರ್ 4. ಯು ಕ್ಯಾನ್ ಸಿ ಕಾಟ್ಸ್, ಸ್ಟೋರೇಜ್ ಸ್ಪೇಸ್, ವಾಕ್ ಥ್ರೂ ವಾರ್ಡ್ರೋಬ್, ಸ್ಟಡಿ ಯೂನಿಟ್, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್. ನೌ ಐ ಆಮ್ ಶೋಯಿಂಗ್ ಯು ಬಾತ್ರೂಮ್ ನಂಬರ್ 4ನೇದಿದು. ಸೈಜ್ ವೈಸ್, ವರ್ಕ್ಮೆನ್ಶಿಪ್ಪು, ಕ್ವಾಲಿಟಿ, there has been no compromise anywhere. Right from the ground floor to the last floor, ಎಲ್ಲೂ ಸಹ ನಿಮಗೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಒಂದು. ಎರಡನೇದು, ಮೆಟೀರಿಯಲ್ ದಟ್ ದೇ ಹ್ಯಾವ್ ಯೂಸ್ಡ್. ಈಗ ಎಷ್ಟು ವುಡ್ನ ತೋರಿಸಿದ್ದೀನಿ ನಿಮಗೆ. ಎಲ್ಲ ಟೀಕೆ, ವಿಂಡೋ ಟೀಕು, ಕಾಟ್ಗಳ ಟೀಕು. ದ ಲಾಸ್ಟ್ ಪೀಸ್ ಆಫ್ ದ ಪ್ರಾಪರ್ಟಿ, ದ ವ್ಯೂ ಆಫ್ ಬ್ಯೂಟಿಫುಲ್ ಏರಿಯಾ, ವೆರಿ ಕಾಮ್, ಔಟ್ ಆಫ್ ಪೊಲ್ಯೂಷನ್, ಔಟ್ ಆಫ್ ನಾಯ್ಸ್, ಔಟ್ ಆಫ್ ಟ್ರಾಫಿಕ್. ಮೈಸೂರಿನ ಒಂದು ವೆರಿ ವೆಲ್ ನೋನ್ ಪ್ಲೇಸಲ್ಲಿ ಲೊಕೇಟ್ ಆಗಿರುವಂತಹ ಈ ಮನೆ. ದಿಸ್ ಇಸ್ ಸಿಟ್ಔಟ್ ಏರಿಯಾ. ಯು ಕ್ಯಾನ್ ಯೂಸ್ ದಿಸ್. ಇದು ಸಹ ನೀವು ಇನ್ನೂ ಮುಂಬರುವ ದಿವಸಗಳು ಬೇಕಾದ್ರೆ ಇದನ್ನು ಏನಾರ ಹಂಚ್ ಹಾಕ್ಕೊಂಡು ಕವರ್ ಮಾಡ್ಕೊಂಡ್ರೆ ಅದು ಕವರ್ ಮಾಡ್ಕೋಬಹುದು. ಮಾಡಿಕೊಂಡು ಈ ಜಾಗನ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಮಣ್ಣು ಹಾಕಿ ಯು ವಾಂಟ್ ಟು ಡೂ ಎನಿ ಗ್ರೀನ್ರಿ, ಫುಲ್ ಇಲ್ಲ, ಗ್ರೀನ್ರಿನ ಕ್ರಿಯೇಟ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಈ ಮನೆ. ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಮಾರುವ ಉದ್ದೇಶನ ಕಟ್ಟಿರುವಂಥ ಮನೆ ಎಲ್ಲ ಸ್ವಂತಕ್ಕಾಗಿ ಇವರು ದ ಡಿಸೈನ್ಡ್ ಇಟ್ ಇನ್ ವೆರಿ ಬ್ಯೂಟಿಫುಲ್ ವೇ. ಸೊ ನೀವು ನೋಡಿದ್ದೀರಾ ಡಿಸೈನ್ ಹೇಗಿದೆ, ಮನೆ ಹೇಗಿದೆ. ನಾನು ಎಲ್ಲ ಮನೆಯ ಎಲ್ಲ ಭಾಗಗಳನ್ನು ಒಂದೊಂದಾಗಿ ತೋರಿಸಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬೆಲೆ ಎಷ್ಟು? ಎಸ್, ದ ನೆಕ್ಸ್ಟ್ ಕ್ವೆಶನ್ ಇಸ್ ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ. ಭಾಳ ಜನಕ್ಕೆ ಒಂದು ಡೌಟ್ ಬರುತ್ತೆ ಹೇಳಿದ ತಕ್ಷಣ, ಯಾಕೆ ಇಷ್ಟು ಅಂತ. ಸಿ, ದರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಇಸ್ ನಾಟ್ ಮೆಂಟ್ ಫಾರ್ ಸೇಲ್ ಅಂದಾಗ ಯು ಪುಟ್ ಇನ್ ಲಾಟ್ ಆಫ್ ಎನರ್ಜಿ, ಟೈಮ್ ಆ್ಯಂಡ್ ಮನಿ. So just to conclude this video, because of that time, energy and money they have put, the rate is will be very clearly mentioned. ಯಾಕೆ ಅಂತ ಕೇಳಬೇಡಿ, ಈ ರೇಟ್ನ ಆಸಕ್ತರು ಬಂದು ನೋಡಬಹುದು. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ನಾನು ಸುಪ್ರೀತ್ ಅನಂತಸ್ವಾಮಿ ಮೈಸೂರಿಂದ. ಇನ್ನೊಂದು ವಿಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ